ಎಚ್ಡಿಕೆ ಟೆರರಿಸ್ಟ್ ಫೋನ್ ಟ್ಯಾಪ್ ಮಾಡೋಕೆ ಎಂಬ ಡಿಕೆ ಹೇಳಿಕೆಗೆ ಎಚ್ಡಿಕೆ ಗುಡುಗಿದ್ದಾರೆ. ಡಿಕೆ ಶಿವಕುಮಾರ್ ಬಳಿ ಇರುವವರೆಲ್ಲ ಟೆರರಿಸ್ಟ್ಗಳೇ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ. ಟ್ಯಾಪಿಂಗ್ ಜಟಾಪಟಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಾನು ಪ್ರಜ್ವಲ್ ಪರ ಇಲ್ಲ, ಆರೋಪ ಸಾಬೀತಾದರೆ ಶಿಕ್ಷೆ ಕೊಡಿ ಎಂದು ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಅಧಿಕಾರ ಶಾಶ್ವತ ಅಲ್ಲ, ಅಧಿಕಾರ ದುರುಪಯೋಗ ವಿರುದ್ಧ ಕಾನೂನು ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ನಿಮ್ಮ ಈ ಒಂದು ಅಧಿಕಾರ ಏನು ನಡೀತಾ ಇದೆ ಶಾಶ್ವತ ಯಾರಿಗೂ ಅಲ್ಲ, ಯಾರಿಗೂ ಶಾಶ್ವತ ಇಲ್ಲ. ನಾವು ಕಾನೂನು ಹೋರಾಟ ಮಾಡ್ತೀವಿ. ನೀವು ಯಾವಾಗ ಅಧಿಕಾರ ದುರುಪಯೋಗ ಪಡಿಸ್ಕೊಂಡು ಹೊರಟಿದ್ದೀರಿ, ಇವತ್ತು ನಿಮ್ಮ ಉಪಮುಖ್ಯಮಂತ್ರಿ ಪೆನ್ಡ್ರೈವ್ ವಿತರಣೆ ಹಿಂದೆ ಡಿಸಿಎಂ ಡಿಕೆ ಶಿವಕುಮಾರ್ ಇದ್ದಾರೆ ಅಂತ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಅರ್ಧ ನಿಮಿಷದಲ್ಲೇ ಎಲ್ಲವೂ ತೀರ್ಮಾನವಾಗಿದೆ. 8 ಜನರ ಪೊಲೀಸರ ರಕ್ಷಣೆಯಲ್ಲಿ ಕಾರ್ತಿಕ್ ಇದ್ದಾನೆ. ಯಾವ ಕಾರಣಕ್ಕೆ ಇನ್ನೂ ಕಾರ್ತಿಕ್ ಬಂಧನ ತೋರಿಸಿಲ್ಲ ಎಂದು ಕಿಡಿಕಾರಿದ್ರು. ಯಾರ ಕಾರ್ತಿಕ್ ಎಲ್ಲಿದ್ದಾನೆ? 8 ಜನ ಅವನಿಗೆ ಪೊಲೀಸ್ ಪ್ರೊಟೆಕ್ಷನ್ ಅಲ್ಲಿ ಇದ್ದಾರೆ. 8 ಜನಗಳನ್ನ ಅವನಿಗೆ ರಕ್ಷಣೆ ಕೊಟ್ಟಿದ್ದಾರೆ. ಅವನು ಯಾತಕ್ಕೆ ಇವತ್ತು ಅವನ ತನಿಖೆ ಆಗಿದೆ ಅಂತಕ್ಕಂಥದ್ದನ್ನು ಬಾಯ್ ಬಿಡಲಿಲ್ಲ? ಪೊಲೀಸ್ ಕಸ್ಟಡಿಗೆ ಯಾಕೆ ತಗೊಂಡಿಲ್ಲ? ಎಚ್ಡಿಕೆ ಟೆರರಿಸ್ಟ್ ಫೋನ್ ಟ್ಯಾಪ್ ಮಾಡೋಕೆ ಎಂಬ ಡಿಸಿಎಂ ಡಿಕೆ ಹೇಳಿಕೆಗೆ ಮಾಜಿ ಸಿಎಂ ಎಚ್ಡಿಕೆ ತಿರುಗೇಟು ನೀಡಿದ್ದಾರೆ. ಡಿಕೆ ಶಿವಕುಮಾರ್ ಬಳಿ ಇರುವವರೆಲ್ಲರೂ ಕೂಡ ಟೆರರಿಸ್ಟ್ಗಳೇ, ಬಹಳಷ್ಟು ಟೆರರಿಸ್ಟ್ಗಳು ಅವರ ಸುತ್ತಮುತ್ತಲೇ ಇದ್ದಾರೆ ಅಂತ ಹೇಳಿದ್ರು. ಟೆರರಿಸ್ಟ್ ಅವರು ಟ್ಯಾಪ್ ಎಲ್ಲಿ ಮಾಡ್ಕೋತಾರೆ? ಟೆರರಿಸ್ಟ್ ಅವ್ರ ಅಕ್ಕಪಕ್ಕದಲ್ಲಿ ಇಟ್ಕೊಂಡಿರ್ತಾರಲ್ಲ, ಅವ್ರ ಹತ್ರ ಇದರೆಲ್ಲ ಟೆರರಿಸ್ಟ್ಗಳಲ್ಲಿ ಇಟ್ಕೊಂಡಿರೋದವರು. ಯಾರನ್ನ ಇಟ್ಕೊಂಡವ್ರು ಅವರು? ಈಗ ನೋಡಿ, ಅಲ್ಲಿ ಹೆಸರುಗಳು ತೆಗೀರಿ. ಡಿಸಿಎಂ ಡಿಕೆ ವಿರುದ್ಧ ಹರಿಹಾಯ್ದ ಎಚ್ ಡಿ ಕುಮಾರಸ್ವಾಮಿ, ಮಹಾನುಭಾವರು 1980ರಲ್ಲಿ ಸಿಡಿ ಫ್ಯಾಕ್ಟರಿ ತೆರೆದಿದ್ರು ಅಂತ ಹೇಳಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಸಿಡಿ ಶಿವ ಅವರಿಗೆ ಅವರ ಬೆಳವಣಿಗೆ ನೋಡಿ ಸಹಿಸಲಾಗ್ತಿಲ್ಲ ಅಂದಿದ್ದಾರೆ. ಅಧಿಕಾರ ಯಾರ ಅಪ್ಪನ ಆಸ್ತಿ ಅಲ್ಲ ಅಂದ್ರು. ಡಿಕೆ ಶಿವಕುಮಾರ್ ಅವರೇ ಹೇಳಿ, ಪಾಪ ನೆನ್ನೆ ಯಾರೋ ನಮ್ಮ ಸ್ನೇಹಿತ ಒಬ್ಬ ಹೇಳಿದ್ದಾನೆ, ಅದೇ ನಾವೇನೋ ಇದಿಟ್ಕೊಂಡಿವ ಫ್ಯಾಕ್ಟ್ರಿ ಅಂತ ಹೇಳಿ, ಪೆನ್ ಡ್ರೈವ್ ತಯಾರು ಮಾಡೋ ಫ್ಯಾಕ್ಟ್ರಿ ಅಂತ ಹೇಳಿ. ನಿಮ್ಮ ಗುರುಗಳು ಕೇಳಪ್ಪ ಹೇಳ್ತಾರೆ. ಈಗ ನಿಮ್ಮ ನಾಯಕರು ಹೇಳ್ತಾರೆ ಫ್ಯಾಕ್ಟ್ರಿ ಇದೆಯಲ್ಲೋ ಅಂತೇಳಿ. ಅದೇನು ಫ್ಯಾಕ್ಟ್ರಿ ಈಗ ಪ್ರಾರಂಭ ಮಾಡಿರೋದಲ್ಲ, 1980ರಲ್ಲಿ ಪ್ರಾರಂಭ ಆಗಿರೋದು ಫ್ಯಾಕ್ಟ್ರಿ. ಸಿಡಿ ಫ್ಯಾಕ್ಟ್ರಿ 80ರಲ್ಲಿ ಪ್ರಾರಂಭ ಮಾಡಿದ್ದು. ಅಲ್ಲಿ ಹೇಳ್ತಾರೆ ಅವರು ಬಂದಿರತಕ್ಕಂಥ ಸ್ಥಳದಲ್ಲಿ ಕೆಲ ಜನ ಕೇಳಿದ್ರೆ ಹೇಳ್ತಾರೆ. ರಾಜಕೀಯದಲ್ಲಿ ಗೇಳು ಬೀಳು ಅದು ಭಗವಂತನ ಇಚ್ಛೆ. ಆದರೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ನನಗೇಕೆ ಹೊಟ್ಟೆ ಕಿಚ್ಚು, ಅಸೂಯೆ ಅಂತ ಹೇಳಿದ್ರು. ಪಿಎಂ ಹುದ್ದೆ ಸುಲಭವಾಗಿ ತೆರವುಗೊಳಿಸಿದ ವಂಶ ನಮ್ಮದು. ಎಲ್ಲ ಅಧಿಕಾರವನ್ನ ನಾವು ನೋಡಿ ಆಗಿದೆ. ನಾವು ಅಧಿಕಾರ ಹುಡ್ಕೊಂಡು ಹೋಗಿಲ್ಲ, ಗೊತ್ತಿರಲಿ ಅಂತ ಹೇಳಿದ್ರು. ಹೊಟ್ಟೆ ಕಿಚ್ಚು, ಅಸೂಯೆಗೆ ಮುದ್ದೆ ಇಲ್ಲ ಅಂತ ಹೇಳ್ಕೊಂಡಿದ್ದಾರೆ. ನಾನು ಯಾಕೆ ಅಸೂಯೆ ಪಡಲಿ? ಅಸೂಯೆ ಪಡೋದ್ರಿಂದ ನನಗೇನು ಸಿಗ್ತದೆ? ಪೆನ್ಡ್ರೈವ್ ವಿಚಾರದಲ್ಲಿ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಪ್ರತಿಯೊಂದಕ್ಕೂ ಮಾತನಾಡ್ತಿದ್ದಾರೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಎಚ್ ಡಿ ಕುಮಾರಸ್ವಾಮಿ ಪ್ರತಿಯೊಂದಕ್ಕೂ ಮಾತನಾಡ್ತಿದ್ದಾರೆ, ಹೀಗೆ ಆಗ್ಬೇಕು ಅನ್ನೋ ರೀತಿ ಎಚ್ಡಿಕೆ ಮಾತನಾಡ್ತಾರೆ. ಇದು ಪ್ರಜ್ವಲ್ ಪ್ರಶ್ನೆ ಅಲ್ಲ, ಕಾನೂನಿಗೆ ಸಂಬಂಧಿಸಿದ ವಿಚಾರ. ಕಾನೂನು ರಕ್ಷಣೆ ಮಾಡೋದು ಕೇಂದ್ರದ ಜವಾಬ್ದಾರಿ ಅಂತ ಹೇಳಿದ್ರು. ಪ್ರತಿಯೊಂದಕ್ಕೂ ಕೂಡ ಮಾತನಾಡ್ತಾ ಇದ್ದಾರೆ. ಆದರೆ ಕಾನೂನಿನ ಚೌಕಟ್ಟಿನಲ್ಲಿ ಮತ್ತು SITಯ ಮ್ಯಾಂಡೇಟ್ನಲ್ಲಿ ಏನೆಲ್ಲ ಮಾಡಬೇಕು ಅದನ್ನ ಅವರು ಮಾಡ್ತಾರೆ. ಇದಕ್ಕೆ ತಿರುಗೇಟು ಕೊಟ್ಟಿರುವ ಎಚ್ಡಿಕೆ, ಈ ವಿಡಿಯೋ ಕೇಸ್ನಲ್ಲಿ ಹಲವರ ಗ್ಯಾಂಗ್ ಇದೆ, ಕಾನೂನಿನ ಪ್ರಕಾರ ತನಿಖೆ ಮಾಡಿ ಎಂದಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ಕಾನೂನಿನ ಪ್ರಕಾರ ತನಿಖೆ ಮಾಡಿ, ಆಗ ಸತ್ಯಾಂಶ ಹೊರಬರುತ್ತೆ. ಗೃಹ ಸಚಿವರೇ, ನಿಮ್ಗೇನು ಮಾಹಿತಿ ಇಲ್ವಾ ಅಂತ ಕಿಡಿಕಾರಿದ್ರು. ಇದರಲ್ಲಿ ಬಹಳ ದೊಡ್ಡ ಗ್ಯಾಂಗೇ ಇದೆ. ಇದರಲ್ಲಿ ನೀವು ನಿಜಕ್ಕೂ ಸತ್ಯಾಂಶ ಹೊರಗೆ ತಂದು ನಿಜವಾದ ಕಲ್ಪಿಟ್ಗಳಿಗೆ ನೀವು ಶಿಕ್ಷೆ ಕೊಡಬೇಕು ಅನ್ನೋದಿದ್ದರೆ, ನಾನು ಗೃಹ ಸಚಿವರಿಗೆ ಹೇಳ್ತೀನಿ, ಭಾಳ ನೀವು ಅನುಭವಿಸ್ತಿದ್ದೀರಿ, ನಿಮಗೇನು ಮಾಹಿತಿ ಇಲ್ಲ ಗೃಹ ಸಚಿವರಿಗೆ? ಪ್ರಜ್ವಲ್ ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದತಿಗೆ ಕೇಂದ್ರ ಸರ್ಕಾರ ಸಹಕಾರ ನೀಡಬೇಕು ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಪರಮೇಶ್ವರ್, ಬರೀ ಟೀಕೆ ಟಿಪ್ಪಣಿ ಮಾಡಿದರೆ ಪ್ರಯೋಜನ ಇಲ್ಲ, ಕೇಂದ್ರ ಕೂಡ ಇದರಲ್ಲಿ ಸಹಾಯ ಮಾಡಬೇಕು. ಈಗಾಗಲೇ ಪಾಸ್ಪೋರ್ಟ್ ರದ್ದತಿಗೆ ಸಿಎಂ ಪತ್ರ ಬರೆದಿದ್ದಾರೆ. ಸಿಎಂ ಪತ್ರಕ್ಕೆ ಕೇಂದ್ರ ಇನ್ನೂ ಸ್ಪಂದಿಸಿಲ್ಲ. ಈಗ ಅರೆಸ್ಟ್ ವಾರೆಂಟ್ ಹೊರಡಿಸಲಾಗಿದೆ. ಅದರ ಆಧಾರದಲ್ಲಾದರೂ ಪಾಸ್ಪೋರ್ಟ್ ರದ್ದು ಮಾಡಲಿ ಅಂತ ಹೇಳಿದ್ದಾರೆ. ಕೇಂದ್ರ ಸರ್ಕಾರ ಕೂಡ ಸಹಾಯ ಮಾಡಬೇಕಲ್ಲ, ಬರೀ ಟೀಕೆ ಟಿಪ್ಪಣಿಗಳನ್ನ ಮಾಡೋದ್ರಲ್ಲಿ ಏನು ಅರ್ಥ ಇಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಕೇಂದ್ರ ಸರ್ಕಾರ ಕೂಡ ನಮಗೆ ಸಹಾಯ ಮಾಡಬೇಕು. ಕೇಂದ್ರ ಸರ್ಕಾರ ನಮ್ಮೊಂದಿಗೆ ಸ್ಪಂದಿಸುತ್ತಿಲ್ಲ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ರು. ಇದಕ್ಕೆ ತಿರುಗೇಟು ನೀಡಿದ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ, ಕೇಂದ್ರಕ್ಕೆ ಪತ್ರ ಬರೆದ್ರೆ ಆಗೋದಿಲ್ಲ, ಕಾನೂನು ರೀತಿ ತನಿಖೆ ಮಾಡಿ ಕರೆತರಬೇಕು ಅಂತ ಹೇಳಿದ್ರು. ರಾಜ್ಯ ಸರ್ಕಾರ ಅಧಿಕಾರಿಯನ್ನ ಕಳಿಸಿ ಚರ್ಚೆ ನಡೆಸಲಿ, ಯಾವ ರೀತಿ ಕರೆತರಬೇಕು, ಕಾನೂನಿನಲ್ಲಿ ಯಾವೆಲ್ಲ ಅವಕಾಶ ಇದೆ ನೋಡಲಿ ಅಂತ ಹೇಳಿದ್ರು.
ಪ್ರಾರಂಭಿಕ ಹಂತದಲ್ಲಿ ಯಾರ್ಯಾರು ಏನು ಹೇಳಿಕೆ ಕೊಟ್ಟಿದ್ದಾರೆ ತೆಗೀರಿ ಪರಮೇಶ್ವರ್ ಅವರೇ. ಈ ವಿಷಯದಲ್ಲಿ ಯಾರಾದರೂ ಭಾಳ ಲಘುವಾಗಿ ಹೇಳಿಕೆ ಕೊಟ್ಟರೆ ಅವ್ರನ್ನೂ ನಾವು ವಿಚಾರಣೆ ಒಳಪಡಿಸ್ತೀವಿ ಅಂತ ಹೇಳಿದಿರಲ್ಲ, ಯಾರ್ಯಾರು ಹೇಳಿಕೆ ಕೊಟ್ಟರು ತೆಗೀರಿ. ಪ್ರಜ್ವಲ್ ವಿಚಾರ ಏನು ಗೊತ್ತಿಲ್ಲ ಅಂತ ರೇವಣ್ಣ ಪ್ರತಿಕ್ರಿಯಿಸಿದ್ದಾರೆ. ನೈತಿಕತೆ ಉಳಿಸಿಕೊಳ್ಳಲು ವಾಪಸ್ ಬಾ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಈ ಸುದ್ದಿಗಳನ್ನ ನೋಡೋಣ ಜಟಾಪಟಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಜಾಮೀನು ಸಿಕ್ಕ ಬಳಿಕ ಫುಲ್ ಆಕ್ಟಿವ್ ಆಗಿರೋ ಶಾಸಕ ಎಚ್.ಡಿ. ರೇವಣ್ಣ ಇಂದು ಹೊಳೆನರಸೀಪುರದಲ್ಲಿ ಟೆಂಪಲ್ ರನ್ ನಡೆಸಿದ್ರು. ಮೊದಲು ಮನೆ ದೇವರು ದೇವೇಶ್ವರ ದೇಗುಲಕ್ಕೆ ಭೇಟಿ ಕೊಟ್ಟಿದ್ರು. ಸಂಕಷ್ಟದಿಂದ ಹೊರಬರಲು ದೇಗುಲದಲ್ಲಿ ವಿಶೇಷ ಪೂಜೆ ಸಲ್ಲಿಕೆ ಮಾಡಿದ್ರು. ಅಶ್ಲೀಲ ವಿಡಿಯೋ ಕೇಸ್ನಲ್ಲಿ ಸಿಲುಕಿರುವ ಪ್ರಜ್ವಲ್ ರೇವಣ್ಣ ವಿದೇಶದಲ್ಲಿದ್ದಾರೆ. ಆದರೂ ಅವರ ಪರವಾಗಿ ತಂದೆ ಎಚ್.ಡಿ. ರೇವಣ್ಣರಿಂದ ದೇಗುಲದಲ್ಲಿ ಅರ್ಚನೆ ಮಾಡಿದ್ರು. ಹೊಳೆನರಸೀಪುರದ ಆಂಜನೇಯ ಸ್ವಾಮಿ ದೇಗುಲಕ್ಕೆ ಭೇಟಿ ನೀಡಿದ ರೇವಣ್ಣ ಪ್ರಜ್ವಲ್ ಮತ್ತು ಕುಟುಂಬಸ್ಥರ ಹೆಸರಿನಲ್ಲಿ ಅರ್ಚನೆ ಮಾಡಿಸಿದ್ರು. ಪ್ರಜ್ವಲ್ ರೇವಣ್ಣ ವಿಚಾರ ಏನೂ ಗೊತ್ತಿಲ್ಲ ಅಂತ ಶಾಸಕ ಎಚ್.ಡಿ. ರೇವಣ್ಣ ಹೇಳಿದ್ದಾರೆ. ಹೊಳೆನರಸೀಪುರದಲ್ಲಿ ಮಾತನಾಡಿದ ಅವರು, ನಾನು ಯಾರ ಬಗ್ಗೆ ಮಾತನಾಡಲ್ಲ, ನನಗೇನು ಗೊತ್ತಿಲ್ಲ, ನಾನು ಯಾವುದೇ ಪ್ರತಿಕ್ರಿಯೆ ಕೊಡಲ್ಲ ಅಂತ ಹೇಳಿದ್ರು. ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ಗೂ ಮೈತ್ರಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ರು. ಮೈಸೂರಿನಲ್ಲಿ ಮಾತನಾಡಿದ ಅವರು, ಪ್ರಜ್ವಲ್ ಕರ್ನಾಟಕದಲ್ಲಿ ಇದ್ದಾಗಲೇ ನನ್ನ ಸಂಪರ್ಕದಲ್ಲಿ ಇರಲಿಲ್ಲ, ಇನ್ನು ಈಗ ಇರ್ತಾನ. ಪೆನ್ ಡ್ರೈವ್ ಪ್ರಕರಣದಿಂದ ದೇವೇಗೌಡರ ಫ್ಯಾಮಿಲಿಗೆ ಸ್ವಲ್ಪ ಡ್ಯಾಮೇಜ್ ಆಗಿರೋದು ಸತ್ಯ. ಪ್ರಜ್ವಲ್ ಎಚ್.ಡಿ. ರೇವಣ್ಣನ ಸಂಪರ್ಕದಲ್ಲೂ ಇಲ್ಲ ಅಂತ ಹೇಳಿದ್ರು. ಆಗಿದೆ, ಸ್ವಲ್ಪ ಡ್ಯಾಮೇಜ್ ಆಗಿರೋದು ನಿಜ. ಡ್ಯಾಮೇಜ್ ಮಾಡಿದ್ದಾರೆ. ಡ್ಯಾಮೇಜ್ ಮಾಡಲಿಕ್ಕೆ ಈ ಪ್ರಕರಣವನ್ನು ಇಷ್ಟು ದೊಡ್ಡ ಮಟ್ಟಕ್ಕೆ ಇವತ್ತು ಬ್ರೋದಿ ಕರೆಸ್ಕೊಂಡಿರ್ತಕ್ಕಂಥದ್ದು. ಡ್ಯಾಮೇಜ್ ಮಾಡಬೇಕು ಅಂತಲೇ ಪಾಪ ಅದು ಇದರಲ್ಲಿ ಚರ್ಚೆ ಮಾಡಿಲ್ವ ದೂರವಾಣಿ ಕರೆಯಲ್ಲಿ. ಈಗಾಗಲೇ ದೇವೇಗೌಡರ ಕುಟುಂಬ ಸಂಪೂರ್ಣವಾಗಿ ಗೌರ್ಮೆಂಟ್ ತೀರ್ಮಾನ ಮಾಡಿಬಿಟ್ಟಿದ್ದೇವೆ, ನಾಶ ಮಾಡ್ತೀವಿ ಅಂತಕ್ಕಂಥದ್ದನ್ನು ಅವರೇ ಹೇಳಿಲ್ವಾ? ನಾನು ಈಗ ಏನಾದ್ರೂ ವಿದೇಶಕ್ಕೆ ಹೋದ್ರೆ ಪ್ರಜ್ವಲ್ ರಕ್ಷಣೆಗೆ ಹೋಗಿದ್ದಾರೆ ಅಂತ ಇವರು ಸುದ್ದಿ ಹಬ್ಬಿಸಿ ಬಿಡ್ತಾರೆ. ಯಾವ ಕರ್ಮ ಗ್ರಹಚಾರ ನಮ್ಗೆ ಅಂತ ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ರು. ಪ್ರಜ್ವಲ್ ವಿದೇಶಕ್ಕೆ ಹೋಗುವುದು ಅವತ್ತೇ ಗೊತ್ತಾಗಿದ್ರೆ ನಾನು ಅವತ್ತೇ ಅದನ್ನ ನಿಲ್ಲಿಸ್ತಾ ಇದ್ದೆ. ಪ್ರಜ್ವಲ್ ಭಯ ಬಿದ್ದಿರಬಹುದು, ಅದಕ್ಕೆ ಬರ್ತಿಲ್ಲ ಅಂತ ಹೇಳಿದ್ರು. ನನಗಿಲ್ಲ, ಯಾರ ಕಾಂಟ್ಯಾಕ್ಟ್ ಇಲ್ಲ. ಅವರು ಕೆಲವು ವಕೀಲರುಗಳು ಅವ್ರಿಗೆ ಅಡ್ವೈಸ್ ಮಾಡ್ಕೊಂಡು ಇದೆಲ್ಲ ಆಗಿರೋದು. ನಮಗೆ ಗೊತ್ತಾಗಿದ್ದಿದ್ರೆ ಮುಂಚೆನೆ ಅವ್ನು 26ನೇ ತಾರೀಕು ಹೋಗ್ತಕ್ಕಂಥದ್ದು ಗೊತ್ತಾಗಿದ್ರೆ ನನಗೇನಾದರೂ ಅವತ್ತೇ ಸ್ಟಾಪ್ ಮಾಡ್ತಿದ್ದೆ, ಹೋಗ್ಬೇಡ ಅಂತೇಳಿ. ಇಂಥ ಸಂದರ್ಭದಲ್ಲಿ ಹೋಗೋದಲ್ಲ ಅಂತೇಳಿ. ಪ್ರಜ್ವಲ್ಗೆ ಈಗಲೂ ಹೇಳ್ತಿದ್ದೀನಿ, ವಕೀಲರ ಸಲಹೆ ಬೇಡ, ನೈತಿಕತೆ ಉಳಿಸಿಕೊಳ್ಳಲು ದೇಶಕ್ಕೆ ವಾಪಸ್ ಬಾ ಅಂತ ಎಚ್.ಡಿ. ಕುಮಾರಸ್ವಾಮಿ ಮನವಿ ಮಾಡಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಅವರು, ತಪ್ಪು ಮಾಡಿಲ್ಲ ಅನ್ನೋದಾದ್ರೆ ಎದುರಿಸು, ತಪ್ಪು ಮಾಡಿದ್ರೆ ಈ ನಾಡಿನ ಕಾನೂನು ಪ್ರಕಾರ ಶಿಕ್ಷೆ ಅನುಭವಿಸುವಂತ ಪ್ರಜ್ವಲ್ಗೆ ಹೇಳಿದ್ದಾರೆ. ಒಂದು ವಾರ ಟೈಮ್ ಕೇಳಿದ ಅವನು. ಒಂದು ವಾರ ಟೈಮ್ ಕೇಳಿದ್ರೆ ನಿರಾಕರಣೆ ಮಾಡಿ ಮತ್ತಿನ್ನೊಂದು ಕೇಸ್ನ ರೇಪ್ ಮಾಡಿದ್ದಾನೆ ಅಂತ ಹೇಳಿ ಇನ್ನೊಂದು ಕೇಸನ್ನು ಮಾಡ್ಕೊಂಡ್ರು ಅಂತಕ್ಕಂಥದ್ದು ಪತ್ರಿಕೆಯಲ್ಲಿ ಓದ್ದೆ ಮೊನ್ನೆ. ಈ ರೀತಿಯ ಒಂದು ಹಿನ್ನೆಲೆಯಲ್ಲಿ ಭಯ ಬಿದ್ದಿರ್ಬೋದು. ನಾವೇನು ಮನವಿ ಮಾಡಿದ್ದೇನೆ, ದೇವೇಗೌಡರ ಬಗ್ಗೆ ಅವನಿಗೆ ಗೌರವ ಇದ್ದರೆ ಬರಬೇಕು ಅಂತ ಹೇಳಿ ಈಗಲೂ ಸಹ ನಾನು ಹೇಳ್ತಾ ಇದ್ದೇನೆ. ನನಗೆ ವಿಶ್ವಾಸವೂ ಇದೆ, ಬಹುಶಃ ಯಾವುದೇ ವಕೀಲರುಗಳ ಅಡ್ವೈಸ್ಗಳು ಈ ವಿಷಯದಲ್ಲಿ ಬೇಡ. ನಾನು ಈಗಲೂ ಹೇಳ್ತೇನೆ, ಈ ವಿಷಯದಲ್ಲಿ ಯಾವುದೇ ವಕೀಲರುಗಳು ಕೊಡ್ತಕ್ಕಂಥ ಅಡ್ವೈಸ್ಗಿಂತ ನೈತಿಕತೆಯನ್ನು ಉಳಿಸ್ಕೊಳ್ಳಿಕ್ಕೆ ಅವನು ಎಲ್ಲೇ ಇದ್ರೂ ಬರಬೇಕು ಅಂತಕ್ಕಂಥದ್ದು ನನ್ನ ಡಿಮ್ಯಾಂಡ್. ಹಾಸನ ಸಂಸದ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಕೇಸ್ ರಾಜ್ಯಕ್ಕೆ ನಮಗೆ ಘನತೆ ತಂದುಕೊಡುವ ವಿಚಾರವಲ್ಲ ಅಂತ ಶಾಸಕ ಶಿವಲಿಂಗೇಗೌಡ ಹೇಳಿದ್ರು. ಹಾಸನದಲ್ಲಿ ಮಾತನಾಡಿದ ಅವರು, ಇದನ್ನ ರಾಜಕೀಯವಾಗಿ ತೆಗೆದುಕೊಂಡು ಹೋಗಲಾಗ್ತಾ ಇದೆ. ಎಲ್ಲಿ ಮೂಲ ಇದೆ, ಯಾರು ಕಾರಣ, ಅವರನ್ನ ಬಂಧಿಸ್ಲಿ. ವಿಡಿಯೋ ಮಾಡಿದವರು, ಪೆನ್ ಡ್ರೈವ್ ಹಂಚಿದವರು ಯಾರು, ಈ ಎರಡಕ್ಕೂ ಕಾರಣರಾದವರನ್ನ ಬಲಿ ಹಾಕಬೇಕು ಅಂತ ಹೇಳಿದ್ರು. ರಾಜಕೀಯ ದೊಂಬರಾಟಕ್ಕೋಸ್ಕರ ಪೆನ್ ಡ್ರೈವ್ ತಗೊಂಡ್ ಬರ್ತಾರೆ, ಅವ್ರಿಗೆ ಮಕ್ಕು ಉಗಿಬೇಕಷ್ಟೇ. ಮಕ್ಕೂದ್ ಮನೆ ಕಳಿಸ್ಬೇಕು, ಹೋಗ್ರಿ ಮಾಡಕ್ಕೆ ಕೆಲಸ ಇಲ್ವ ನಿಮಗೆ, ಮತ್ತೋಗಿ ಅಪರಾಧಿ ಹಿಡ್ಕ ಹಾಕಲ್ವೇನ್ರಿ? ವಿಡಿಯೋನ ನೋಡಿ, ಇವತ್ತು ನಾವು ವಿಡಿಯೋನೇ ನೋಡಿಲ್ಲ ಅಂತಾರೆ. ಅದೇಂಗ ಅದ್ರೊಳಗೆ ಏನೇನೋ ಇತ್ತು, ಅಶ್ಲೀಲವಾದಂಥ ವಿಚಾರಗಳೆಲ್ಲ ಇದ್ದು ಅಂತ ಇವ್ರಿಗೆ ಗೊತ್ತು.
ಇವ್ರು 2-3 ಜನ ಹಿಡಿದು ಏನು ಬೈಠಾಕ್ ಮಾಡ್ಬೇಕಂದ್ರೆ ಮಾಡಿ ನ್ಯಾಯ ದೊರಕಿಸ್ಕೊಟ್ಟು ಮುಖ್ಯಮಂತ್ರಿಗಳಿಂದ ಹಿಡಿದು ಪ್ರಧಾನಮಂತ್ರಿಗಳವರೆಗೂ ಕೆಲಸ ಮಾಡಿ ತಪ್ಪಿತಸ್ಥರಿಗೆ ನ್ಯಾಯ ದೊರಕಿಸಿ ನ್ಯಾಯಯುತವಾಗಿಂತ ಇದನ್ನ ಕಂಡುಹಿಡಿದ್ರು ಇಂಡಿಯಾ ದೇಶದಲ್ಲಿ ಇರ್ತಕ್ಕಂಥದ್ದು. ಫೋನ್ ಕದ್ದಾಲಿಕೆ ಆಗ್ತಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕಾಲದಲ್ಲಿ ಮಾಡಿದ್ರಲ್ಲ, ಅದಕ್ಕೆ ಅವರಿಗೆ ಗೊತ್ತು. ಯಾರ ಕಾಲದಲ್ಲಿ ಕದ್ದಾಲಿಕೆ ಆಗಿದೆ ಗೊತ್ತಿದೆ. ಕದ್ದಾಲಿಕೆ ಬಗ್ಗೆ ಯಾರ್ಯಾರು ಮಾಹಿತಿ ಕೊಟ್ಟಿದ್ದಾರೋ ಅಫಿಡವಿಟ್ ಕೊಡೋದಕ್ಕೆ ಹೇಳಿ ಅಂತ ಡಿಕೆ ಹೇಳಿದ್ರು. ಹೋಮ್ ಮಿನಿಸ್ಟ್ರು ರೈಟಿಂಗ್ ಅಲ್ಲಿ ಬರೆದು ಕೂಡ ಕೇಳಿ, ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಇದು ಅವ್ರ ಕಾಲದಲ್ಲೆಲ್ಲ ಮಾಡಿದ್ರಲ್ಲ, ಯಾರ ಕಾಲದಲ್ಲಿ ಕದ್ದಾಲಿಕೆ ಮಾಡಿತ್ತು ಅಲ್ಲ ಅವ್ರಿಗೆ ಗೊತ್ತಿದೆ. ಅವರು ಹೋಮ್ ಮಿನಿಸ್ಟರ್ ಆಗಿದ್ದವರು, ಕೆಲವು ಚೀಫ್ ಮಿನಿಸ್ಟರ್ ಆಗಿದ್ದವರು, ಎಲ್ಲ ರಿಪೋರ್ಟ್ ಎಲ್ಲ ಬಂದಿತ್ತು. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಪ್ರಕರಣದ ಬಗ್ಗೆ ಮಾಜಿ ಸಿಎಂ ಎಚ್ಡಿಕೆ ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಕುಮಾರಸ್ವಾಮಿ, ಅನ್ಯಾಯವಾದ ಕುಟುಂಬಗಳಿಗೆ ನ್ಯಾಯ ಕೊಡಿಸಬೇಕಲ್ವಾ? ವಿಡಿಯೋ ಹಂಚಿದವರ ವಿರುದ್ಧ ಶಿಕ್ಷೆ ಕೊಡಿಸಬೇಕಲ್ವಾ? ಪೆನ್ಡ್ರೈವ್ ಹಂಚಿದ್ದು ಅಪರಾಧ ಅಲ್ವಾ? ವಿಡಿಯೋದಲ್ಲಿರುವ ಮಹಿಳೆಯರ ಪರಿಸ್ಥಿತಿ ಏನಾಗಬೇಡ, ಈ ಬಗ್ಗೆ ಡಿಕೆ ಶಿವಕುಮಾರ್ ಅವರು ಹೇಳಬೇಕು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಪ್ರಮಾಣದಲ್ಲಿ ಇವತ್ತು ಅನ್ಯಾಯಗಳಾಗಿದೆ ಕುಟುಂಬಗಳಿಗೆ. ಆ ಅನ್ಯಾಯದಂಥ ಕುಟುಂಬಕ್ಕೆ ನ್ಯಾಯ ಕೊಡಿಸ್ಬೇಕಲ್ವೇ, ಕ್ರಮ ತೆಗೆದುಕೋಬೇಕಲ್ವೇ, ಶಿಕ್ಷೆ ಕೊಡಬೇಕಲ್ವೇ? ಇವತ್ತು ಈ ಒಂದು ವ್ಯಕ್ತಿಯ ಒಂದು ವಿಡಿಯೋ ಮಾಡಿರ್ತಕ್ಕಂಥದ್ದು ಯಾರು ಮಾಡಿದ್ದಾರೆ ಅದಕ್ಕೆ ಒಂದು ಭಾಗ ಶಿಕ್ಷೆ ವಿಧಿಸಬೇಕಾಗಿರ್ತಕ್ಕಂಥದ್ದು. ಆ ಒಂದು 21ನೇ ತಾರೀಕು ಇದನ್ನು ಸರ್ಕ್ಯುಲೇಟ್ ಮಾಡಿದ್ರಲ್ಲ, ಸರ್ಕ್ಯುಲೇಟ್ ಮಾಡಿದ್ದು ಅಪರಾಧ ಅಲ್ವಾ? ಇದಕ್ಕಿಂತಲೂ ದೊಡ್ಡ ಅಪರಾಧ ಅಲ್ವಾ? ಪೊಲೀಸರಿಗೆ ಧಮಕಿ ಆರೋಪದ ಅಡಿ ಹರೀಶ್ ಪೂಂಜಾ ಬಂಧನಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಇದೇ ವಿಚಾರಕ್ಕೆ ಪೂಂಜಾ ನಿವಾಸದ ಬಳಿ ಹೈಡ್ರಾಮಾವೇ ನಡೆದಿದೆ. ಇತ್ತ ಪೂಂಜಾ ಬಂಧನಕ್ಕೆ ಯತ್ನಿಸ್ತಾ ಇರುವುದು ಖಂಡನೀಯ ಅಂತ ವಿಜಯೇಂದ್ರ ಹೇಳಿದ್ದಾರೆ. ಈ ಸುದ್ದಿಗಳನ್ನ ನೋಡೋಣ. ಧಮಕಿ ಪೂಂಜಾ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಅನುಮತಿ ಪಡೆಯದೆ ಪ್ರತಿಭಟನೆ ನಡೆಸಿ ಪೊಲೀಸರಿಗೆ ಬೆದರಿಕೆ ಹಾಕಿದ್ದ ಆರೋಪದಡಿ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ದೂರು ದಾಖಲಾಗಿದೆ. ಸದ್ಯ ಇದೇ ಪ್ರಕರಣಕ್ಕೆ ಸಂಬಂಧಿಸಿ ಬೆಳ್ತಂಗಡಿಯ ಹರೀಶ್ ಪೂಂಜಾ ನಿವಾಸಕ್ಕೆ ತೆರಳಿರುವ ಪೊಲೀಸರು ಬಿಜೆಪಿ ಶಾಸಕನನ್ನ ಬಂಧಿಸಲು ಮುಂದಾಗಿದ್ದಾರೆ. ಮೇ 20ರಂದು ತಾಲೂಕು ಕಚೇರಿ ಮುಂದೆ ಧರಣಿ ವೇಳೆ ಕಾರ್ಯಕರ್ತರಿಗಾಗಿ ನಾನು ಪೊಲೀಸರ ಕಾಲರ್ ಹಿಡಿಯಲು ಸಿದ್ಧ, ಡಿಜೆಹಳ್ಳಿ ಕೆಜಿಹಳ್ಳಿ ಠಾಣೆಗೆ ಆದ ಗತಿಯೇ ಆಗುತ್ತೆ, ಬೆಳ್ತಂಗಡಿ ಠಾಣೆಗೂ ಕಾಣಿಸ್ತೇನೆ ಎಂದು ಬೆದರಿಕೆ ಹಾಕಿದ್ರು. ಆದ್ರಿಂದ ಪೂಂಜಾ ವಿರುದ್ಧ 6 ಐಪಿಸಿ ಸೆಕ್ಷನ್ಗಳ ಅಡಿ ಕೇಸ್ ದಾಖಲಾಗಿತ್ತು. ಶಾಸಕ ಹರೀಶ್ ಪೂಂಜಾರನ್ನ ಬಂಧಿಸುವುದಕ್ಕೆ ಬೆಂಬಲಿಗರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಪೂಂಜಾರನ್ನ ಅರೆಸ್ಟ್ ಮಾಡಬಾರದೆಂದು ಪ್ರೊಟೆಸ್ಟ್ ಮಾಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಗರಡಾಡಿಯಲ್ಲಿರುವ ಪೂಂಜಾರ ಮಿಥಿಲಾ ನಿವಾಸದ ಎದುರು ಪ್ರತಿಭಟನೆ ನಡೆಸಿದ್ದಾರೆ. ಪೂಂಜಾ ಬಂಧಿಸಲು ನಿವಾಸಕ್ಕೆ ಆಗಮಿಸಿರುವ ಪೊಲೀಸರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಬಂಧನ ಸಾಧ್ಯತೆ ಹಿನ್ನೆಲೆ ಪೂಂಜಾ ನಿವಾಸಕ್ಕೆ ವಕೀಲರ ತಂಡ ಭೇಟಿ ನೀಡಿದೆ. ಬೆಳ್ತಂಗಡಿ ತಾಲೂಕಿನ ಗರಡಾಡಿ ಗ್ರಾಮದಲ್ಲಿರುವ ಪೂಂಜಾ ನಿವಾಸಕ್ಕೆ ಆಗಮಿಸಿರುವ ವಕೀಲರು ಪೊಲೀಸರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಪೂಂಜಾ ಬಂಧನ ಸಾಧ್ಯತೆ ಹಿನ್ನೆಲೆ ವಕೀಲರ ಜೊತೆ ನಿರಂತರವಾಗಿ ಚರ್ಚೆ ಮಾಡುತ್ತಿದ್ದಾರೆ. ಮತ್ತೊಂದೆಡೆ ಪೂಂಜಾ ಮನೆ ಬಳಿ ಬೆಂಬಲಿಗರು ಕೂಡ ಜಮಾವಣೆಗೊಂಡಿದ್ದಾರೆ. ಶಾಸಕ ಹರೀಶ್ ಪೂಂಜಾ ಬಂಧನ ಸಾಧ್ಯತೆ ಬಗ್ಗೆ ಪೂಂಜಾ ಪರ ವಕೀಲ ಶಂಭು ಶರ್ಮಾ ಪ್ರತಿಕ್ರಿಯಿಸಿದ್ದಾರೆ. ಈ ಬಗ್ಗೆ ಬೆಳ್ತಂಗಡಿಯಲ್ಲಿ ಮಾತನಾಡಿದ ವಕೀಲ, ಯಾವುದೇ ನೋಟಿಸ್ ನೀಡಿಲ್ಲ, ನೋಟಿಸ್ ನೀಡದೆ ವಿಚಾರಣೆಗೆ ಹಾಜರಾಗುವಂತೆ ಪೊಲೀಸರು ಕರೆಯುವಂತಿಲ್ಲ, ಅದು ಕಾನೂನು ಬಾಹಿರ. ಇದು ಶಾಸಕ ಪೂಂಜಾ ವಿರುದ್ಧ ಟಾರ್ಗೆಟ್ ಮಾಡಿ ಬಂಧಿಸುವ ಹುನ್ನಾರ ಅಂತ ಹೇಳಿದ್ದಾರೆ. ಬಿಜೆಪಿ ಶಾಸಕ ಹರೀಶ್ ಪೂಂಜಾ ಬಂಧನಕ್ಕೆ ಯತ್ನಿಸಿರುವುದು ಖಂಡನೀಯ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಈ ಬಗ್ಗೆ ಬೆಂಗಳೂರಿನಲ್ಲಿ ಪ್ರತಿಕ್ರಿಯಿಸಿದ ವಿಜಯೇಂದ್ರ, ಪೂಂಜಾ ಭಾಷಣ ನೋಡಿದ್ದೇನೆ, ಅವರ ಜೊತೆ ಚರ್ಚಿಸಿದ್ದೇನೆ. ಶಾಸಕರು ಉದ್ವೇಗದಲ್ಲಿ ಕೆಲವು ಮಾತುಗಳನ್ನ ಹೇಳಿದ್ದಾರೆ, ಅದು ಸರಿಯಲ್ಲ ಎಂದು ಪೂಂಜಾರಿಗೂ ಗೊತ್ತಾಗಿದೆ. ಶಾಸಕರನ್ನ ಅರೆಸ್ಟ್ ಮಾಡುವ ದುಸ್ಸಾಹಸಕ್ಕೆ ಕೈ ಹಾಕಿದ್ರೆ ಮುಂದಾಗುವುದಕ್ಕೆಲ್ಲ ಸರ್ಕಾರ ಇಲಾಖೆಯೇ ಹೊಣೆ ಆಗುತ್ತೆ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಹರೀಶ್ ಪೂಂಜಾ ಅವರನ್ನ
ಬಂಧನ ಮಾಡ್ತಕ್ಕಂಥ ಪ್ರಯತ್ನ ಇವತ್ತು ಪೊಲೀಸ್ ಅಧಿಕಾರಿಗಳು ಮಾಡ್ತಾ ಇರ್ತಕ್ಕಂಥದ್ದು ಇದು ಖಂಡನೀಯ. ಇವತ್ತು ಮರೆಮಾಚತಕ್ಕಂಥ ಕೆಲಸ ಅಲ್ಲಿನ ಪೊಲೀಸ್ ಅಧಿಕಾರಿಗಳು ಇವತ್ತು ಮಾಡ್ತಾ ಇದ್ದಾರೆ. 400 ಮಹಿಳೆಯರ ಮೇಲೆ ಪ್ರಜ್ವಲ್ ಅತ್ಯಾಚಾರ ನಡೆಸಿದ್ದಾರೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಹೇಳಿದ್ರು. ಹೀಗಾಗಿ ರಾಹುಲ್ ವಿರುದ್ಧ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ಗೆ ಜೆಡಿಎಸ್ ದೂರು ನೀಡಿದೆ. ಪ್ರಜ್ವಲ್ ಪ್ರಕರಣ ಇಟ್ಕೊಂಡು ಎಚ್ಡಿಡಿ ಕುಟುಂಬ ಟಾರ್ಗೆಟ್ ಮಾಡಲಾಗುತ್ತೆ. ತನಿಖಾ ಹಂತದಲ್ಲಿ ಈ ರೀತಿ ಹೇಳಿಕೆ ಕೊಡೋದನ್ನ ನಿಲ್ಲಿಸಬೇಕೆಂದು ಜೆಡಿಎಸ್ ನಿಯೋಗ ದೂರು ನೀಡಿದ್ದು, ರಾಹುಲ್ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಹೇಳಿದೆ. ರಾಹುಲ್ ಅಖಿಲೇಶ್ ರ್ಯಾಲಿಗೆ ಹೆಚ್ಚು ಜನ ಸೇರುವ ವಿಚಾರಕ್ಕೆ ಪ್ರಧಾನಿ ಮೋದಿ ವ್ಯಂಗ್ಯ ಮಾಡಿದ್ದಾರೆ. ಈ ಬಗ್ಗೆ ಉತ್ತರ ಪ್ರದೇಶದಲ್ಲಿ ಮಾತನಾಡಿದ ಮೋದಿ, ಕಾಂಗ್ರೆಸ್ ಎಸ್ಪಿ ಹಣ ಕೊಟ್ಟು ಹೆಚ್ಚು ಜನರನ್ನ ಸೇರಿಸ್ತಿವೆ. ಹಣ ಕೊಟ್ಟು ಸಮಾವೇಶಗಳಿಗೆ ಜನರನ್ನ ಕರೆತರ್ತಾರೆ. ಸಮಾವೇಶಕ್ಕೆ ಕರೆತಂದ ಬಳಿಕ ಜನರಿಗೆ ಹಣ ಕೊಟ್ಟಿಲ್ಲ. ಹಾಗಾಗಿಯೇ ವೇದಿಕೆಯತ್ತ ಜನರು ನುಗ್ಗಿದ್ದಾರೆ ಎಂದು ಲೇವಡಿ ಮಾಡಿದ್ದಾರೆ. सपा कांग्रेस वाले रैली में लोगों को लाने के लिए कॉन्ट्रैक्ट देते हैं. ಅದಾನಿ ಅಂಬಾನಿ ಕಾಂಗ್ರೆಸ್ಗೆ ಟೆಂಪೋದಲ್ಲಿ ಹಣ ನೀಡುತ್ತಿದ್ದಾರೆ ಎಂಬ ಮೋದಿ ಹೇಳಿಕೆಗೆ ಮತ್ತೆ ರಾಹುಲ್ ಗಾಂಧಿ ವಾಗ್ದಾಳಿ ನಡೆಸಿದ್ದಾರೆ. ಈ ಬಗ್ಗೆ ಹರಿಯಾಣದ ಮಹೇಂದ್ರಗಢದಲ್ಲಿ ಮಾತನಾಡಿ, ನಿಮಗೆ ಟೆಂಪೋದಲ್ಲಿ ಹಣ ನೀಡುತ್ತಿರುವುದು ಹೇಗೆ ಗೊತ್ತು? ನಿಮಗೆ ಮಾಹಿತಿ ಇದ್ರೆ ನಿಮ್ಮ ಸ್ನೇಹಿತರ ಮೇಲೆ ಇಡಿ, ಸಿಬಿಐ ಮತ್ತು ಐಟಿ ಇಂದ ವಿಚಾರಣೆ ಪ್ರಾರಂಭಿಸಿಲ್ಲ ಯಾಕೆ ಅಂತ ಪ್ರಶ್ನಿಸಿದ್ದಾರೆ. अदानी अंबानी का नाम लो, 2 दिन बाद नरेंद्र मोदी जी कहते हैं टेम्पो में अदानी और अंबानी कांग्रेस पार्टी को पैसा दे रहा है. नरेंद्र मोदी जी आपको मालूम कैसे कि टेम्पो में दे रहा है? ಮಳೆ ಹಾನಿ ಪ್ರದೇಶಗಳಿಗೆ ಸಿಎಂ ಡಿಸಿಎಂ ಭೇಟಿ. ಈ ಸುದ್ದಿಗಳನ್ನು ನೋಡೋಣ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಮುಂಗಾರು ಪೂರ್ವ ಮಳೆಯಿಂದಾಗಿ ಬೆಂಗಳೂರಿನ ತಗ್ಗು ಪ್ರದೇಶಗಳು ಕೆರೆಗಳಂತಾಗಿವೆ. ಮಳೆ ಅವಾಂತರಗಳು ಹೆಚ್ಚಾಗಿರುವ ಹಿನ್ನೆಲೆ ಬೆಂಗಳೂರಿನಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಸಿಟಿ ರೌಂಡ್ಸ್ ನಡೆಸಿದ್ರು. ನಗರದಲ್ಲಿ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದ್ರು. ಬಿಎಂಟಿಸಿ ವೋಲ್ವೋ ಬಸ್ನಲ್ಲಿ ತೆರಳಿದ ಸಿದ್ದರಾಮಯ್ಯಗೆ ಡಿಸಿಎಂ ಡಿಕೆ ಶಿವಕುಮಾರ್, ಬಿಬಿಎಂಪಿ, ಬಿಡಿಎ ಮತ್ತು ಬಿಡಬ್ಲ್ಯೂಎಸ್ಎಸ್ಪಿ ಅಧಿಕಾರಿಗಳು ಸಾಥ್ ನೀಡಿದ್ರು. ಬೆಳಗ್ಗೆ 11 ಗಂಟೆ ಬಳಿಕ ಗೃಹ ಕಚೇರಿ ಕೃಷ್ಣದಿಂದ ಹೊರಟ ಸಿಎಂ ಮುಖ್ಯವಾಗಿ ರಾಜಕಾಲುವೆ ಹೂಳೆತ್ತುವ ಕಾಮಗಾರಿಗಳನ್ನ ಪರಿಶೀಲಿಸಿದ್ರು. ಗಾಳಿ ಆಂಜನೇಯ ದೇವಸ್ಥಾನದಿಂದ ಆರಂಭಿಸಿ ನಾಯಂಡಳ್ಳಿ ಜಂಕ್ಷನ್, ಜೆಪಿ ನಗರದ ರಾಗಿಗುಡ್ಡ, ಅನುಗ್ರಹ ಲೇಔಟ್, ಸಿಲ್ಕ್ ಬೋರ್ಡ್ ಜಂಕ್ಷನ್ ಮತ್ತು ಕೊನೆಗೆ ಯಮಲೂರಿನ ರಾಜಕಾಲುವೆ ಕಾಮಗಾರಿಗಳನ್ನ ಪರಿಶೀಲಿಸಿದ ಸಿಎಂ ಆರಂಭದಲ್ಲೇ ಎಚ್ಚೆತ್ತುಕೊಳ್ಳಲು ಅಧಿಕಾರಿಗಳಿಗೆ ಸೂಚಿಸಿದ್ರು.